ರಾಮ ಮಂದಿರ ನಿರ್ಮಾಣ ಆಗಿರೋ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಆಗಿವೆ. ಈ ಕಾರಣದಿಂದಾಗಿ ಇಡೀ ಅಯೋಧ್ಯೆ ಸಂಪೂರ್ಣವಾಗಿ ಬದಲಾಗಿದೆ. ಈಗಂತೂ ಹಬ್ಬದ ವಾತಾವರಣ, ಮದುವಣಗಿತ್ತಿಯಂತೆ ಅಯೋಧ್ಯೆ ಸಜ್ಜಾಗಿದೆ. ಆ ವರದಿ ನೋಡಿ. ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಇದಕ್ಕಾಗಿ ದೇವನಗರಿ ಅಯೋಧ್ಯೆ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಒಂದು ಮಂದಿರ ನಿರ್ಮಾಣವಾದ ಬಳಿಕ ಇಡೀ ಅಯೋಧ್ಯೆಯ ದಿಕ್ಕು ಬದಲಾಗಿದೆ. ಸಾಕಷ್ಟು ವೇಗವಾಗಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ಇಡೀ ನಗರ ಸಂಪೂರ್ಣವಾಗಿ ಬದಲಾಗಿದೆ. ಹೀಗಾಗಿ ಅಯೋಧ್ಯೆ ಹೇಗೆ ಬದಲಾಗಿದೆ, ಕಳೆದ 4-5 ವರ್ಷಗಳ ಹಿಂದೆ ಹೇಗಿತ್ತು, ಈಗ ಹೇಗೆ ಬದಲಾಗಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಯೋಧ್ಯೆಯ ಮುಂಭಾಗದಿಂದ ಸದ್ಯಕ್ಕೆ ನಾನು ಅಯೋಧ್ಯೆಗೆ ಸಂಪರ್ಕಿಸುವಂತಹ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೀವು ನೋಡಬಹುದು ಯಾವ ರೀತಿಯಾದಂತಹ ದೃಶ್ಯಗಳು ನಿಮಗೆ ಕಾಣ ಸಿಗುತ್ತವೆ ಅನ್ನುವಂಥದ್ದನ್ನ. ರಸ್ತೆಗಳ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮುಖ್ಯವಾಗಿ ಬರೋದಾದ್ರೆ ಅಯೋಧ್ಯೆಗೆ ಸಂಪರ್ಕಿಸುವಂತಹ ಎಲ್ಲ ರಸ್ತೆಗಳನ್ನ ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಯಾಕೆಂದ್ರೆ ಬರುವಂತ ಭಕ್ತರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರದು, ಪ್ರವಾಸಿಗರಿಗೂ ಕೂಡ ತೊಂದರೆ ಆಗಬಾರದು ಅನ್ನುವಂತ ಕಾರಣಕ್ಕೆ ಈ ಒಂದು ಕೆಲಸವನ್ನ ಕೂಡ ಮಾಡಲಾಗಿದೆ. ಇಡೀ ನಗರದ ಸೌಂದರ್ಯವನ್ನ ಹೆಚ್ಚಿಸುವಂತ ಕೆಲಸ ಈ ಸೂರ್ಯ ಸ್ತಂಭಗಳು ಮಾಡ್ತಾ ಇರುವಂತದ್ದು. ಸೂರ್ಯ ಸ್ತಂಭವನ್ನು ಅಳವಡಿಸೋದ್ರ ಹಿಂದೆಯೂ ಕೂಡ ಒಂದು ಕಾರಣ ಇರುವಂತದ್ದು. ರಾಮ ಸೂರ್ಯವಂಶಕ್ಕೆ ಸೇರಿದವರು ಅನ್ನುವಂತ ಕಾರಣವನ್ನ ಇಟ್ಕೊಂಡು ಈ ಒಂದು ಸ್ತಂಭಗಳನ್ನ ನಿರ್ಮಾಣ ಮಾಡಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಗರದ ಕೆಲವು ಪ್ರಮುಖ ದ್ವಾರಗಳಿಗೆ ಈ ರೀತಿಯಾದಂತಹ ಸ್ತಂಭಗಳನ್ನ ಅಳವಡಿಸಿರುವಂತದ್ದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಇದು ನಗರದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸ್ಲಿಕ್ಕೆ ಕಾರಣ ಆಗಿರುವಂತದ್ದು. ನೀವು ರಸ್ತೆಯನ್ನು ಕೂಡ ನೋಡ್ತಿದ್ದೀರಿ, ಹೇಗೆ ಹೈಟೆಕ್ ಆಗಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಯೋಧ್ಯೆ ನಗರದ ಒಳಗಡೆ ನಾವು ಈಗ ಪ್ರವೇಶವನ್ನ ಪಡಿತಿದ್ದೀವಿ. ನೀವು ಒಳಗಡೆ ಬರ್ತಿದ್ದಂಗೆ ನಿಮ್ಗೆ ಮುಖ್ಯವಾಗಿ ನಿಮಗೆ ಇಲ್ಲಿ ಸಿಗೋದು ಲತಾ ಮಂಗೇಶ್ವರ್ ಚೌಕ್ ಅಂತ. ಲತಾ ಮಂಗೇಶ್ವರ್ ಅವರ ನೆನಪಿಗಾಗಿ ಈ ಒಂದು ಚೌಕನ್ನ ನಿರ್ಮಾಣ ಮಾಡಲಾಗಿದೆ. ಆ ಚೌಕ್ ಹೇಗೆ ನಿರ್ಮಾಣ ಆಗಿದೆ ಮತ್ತೆ ಇಡೀ ನಗರದ ಅಂದವನ್ನ ಅದು ಹೇಗೆ ಹೆಚ್ಚಿಸುತ್ತೆ ಅನ್ನುವಂಥದ್ದನ್ನ ಕೂಡ ತೋರಿಸ್ತೀನಿ. ಯಾಕೆಂದ್ರೆ ಇದು ಒಂದು ಬಹುಮುಖ್ಯವಾದಂತಹ ಸ್ಥಳ ಆಗಿ ಈಗ ಬದಲಾಗ್ತಾ ಇರುವಂತದ್ದು. ಹೀಗಾಗಿ ಲತಾ ಮಂಗೇಶ್ವರ್ ಚೌಕು ಹೇಗೆ ರೆಡಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಬನ್ನಿ ನನ್ನ ಜೊತೆಗೆ. ಯಾವ ರೀತಿಯಾದಂತಹ ತಯಾರಿಗಳು ಇಲ್ಲಾಗಿದ್ದಾವೆ, ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ, ಯಾವ ರೀತಿಯಾದಂತಹ ಸಿದ್ಧತೆಗಳು ಇಲ್ಲಿ ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ರಾಮ ಮಂದಿರದ ಶಿಲಾನ್ಯಾಸ ಆಗಿ ಮಂದಿರವನ್ನ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಈ ಒಂದು ಸರ್ಕಲ್ ಅನ್ನು ಕೂಡ ಮಾಡಿರುವಂತದ್ದು. ಅವರ ನೆನಪಿಗೋಸ್ಕರ ಈ ಒಂದು ಸರ್ಕಲ್ ಅನ್ನ ಮಾಡಲಾಗಿದೆ. ಯಾರೇ ಅಯೋಧ್ಯೆಗೆ ಬಂದರೂ ಕೂಡ ಈ ಸರ್ಕಲ್ಗೆ ಬರಲೇಬೇಕು. ಬಹಳಷ್ಟು ಜನ ನಡ್ಕೊಂಡು, ಪಾದಯಾತ್ರೆ ಮೂಲಕ, ಸೈಕಲ್ ನಿಂದ, ಬೈಕ್ ಮೂಲಕ, ಹೀಗೆ ಬೇರೆ ಬೇರೆ ಆಯಾಮಗಳ ಮೂಲಕ ಅಯೋಧ್ಯೆಯನ್ನು ಬಂದು ತಲುಪ್ತಾ ಇದ್ದಾರೆ. ತಮ್ಮದೇ ರೀತಿಯಾದಂತಹ ಭಕ್ತಿಯನ್ನ ತೋರಿಸ್ತಿದ್ದಾರೆ. ಅವರೆಲ್ಲರೂ ಬಂದು ತಂಗುವಂತಹ ಅಲ್ಟಿಮೇಟ್ ಡೆಸ್ಟಿನೇಷನ್ ಏನಂತ ಕರಿತೀವಿ, ಅದು ಲತಾ ಮಂಗೇಶ್ವರ್ ಚೌಕ್ ಆಗಿರುವಂತದ್ದು. ರಾಮ್ಪಥ್ ಮೂಲಕ ರಾಮ ಮಂದಿರಕ್ಕೆ ಹೋಗೋಣ. ಅಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ಹೇಗೆ ಎರಡೂ ಕಡೆಯಲ್ಲೂ ಕೂಡ ರಾಮ್ಪಥ್ ಅಭಿವೃದ್ಧಿ ಆಗಿದೆ, ರಸ್ತೆಯ ವಿಸ್ತೀರ್ಣ ಅಥವಾ ಅಗಲೀಕರಣ ಹೇಗಾಗಿದೆ, ಜನರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ರಾಮ ಮಂದಿರಕ್ಕೆ ಎಂಟ್ರಿ ಆಗುವಂತಹ ರಾಮಪಥ್ ಮುಖ್ಯ ರಸ್ತೆ, ರಾಮ ಮಂದಿರಕ್ಕೆ ಸಂಪರ್ಕಿಸುವಂತಹ ಮುಖ್ಯ ರಸ್ತೆಯಲ್ಲಿ ಈಗ ನಾವಿದ್ದೀವಿ. ನೀವು ನೋಡ್ತಾ ಹೋಗ್ತಾ ಇದ್ದೀರಿ ಯಾವ ರೀತಿಯಾಗಿ ದೃಶ್ಯಗಳು ಕಂಡು ಬರ್ತಾ ಇರುವಂತದ್ದು. ಬಹಳ ದೊಡ್ಡ ಜನದಟ್ಟಣೆಯನ್ನ ಈಗ ನಾವು ಕಾಣ್ತೀವಿ. ರಸ್ತೆಯ ಎರಡೂ ಭಾಗ ಕೂಡ ಬಹಳಷ್ಟು ಇಕ್ಕಟ್ಟಾದಂತ ಪ್ರದೇಶ ಇತ್ತು. ಈಗೇನ್ ನೀವು ದೃಶ್ಯಗಳು ನೋಡ್ತಾ ಇದ್ದೀರಿ, ಈ ದೃಶ್ಯಗಳು ಬಹಳಷ್ಟು ಇಕ್ಕಟ್ಟಾದಂತ ಪ್ರದೇಶ ಒಂದು 4-5 ವರ್ಷಗಳ ಹಿಂದೆ ನಾವು ನೋಡ್ತಾ ಇದ್ವಿ. ಈಗ ರಸ್ತೆಯ ಅಗಲೀಕರಣವನ್ನ ಮಾಡಿ ಅದನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸ್ಪೇಸ್ ಜನ ಓಡಾಡ್ಲಿಕ್ಕೆ ಅಥವಾ ವಾಹನ ಓಡಾಡ್ಲಿಕ್ಕೆ ಅನುಕೂಲ ಆಗಿರುವಂತದ್ದು. ಜನದಟ್ಟಣೆ ಅಥವಾ ವಾಹನ ದಟ್ಟಣೆ ಹೆಚ್ಚು ಕಂಡು ಬರಲ್ಲ. ಅಯೋಧ್ಯೆಗೆ ಬಹಳ ದೊಡ್ಡ ಪ್ರಮಾಣದ ಜನಸಂಖ್ಯೆ ಬಂದ್ರು ಆ ಜನಸಾಂದ್ರತೆಯನ್ನ ಈ ನಗರ ತಡೆಯುವಂತ ಶಕ್ತಿಯನ್ನ ತುಂಬುವಂತ ಪ್ರಯತ್ನ ಕೂಡ ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಆಗಿರುವಂತ. ನೀವು ಈ ಭಾಗದಲ್ಲಿ ನೋಡ್ತಿದ್ದೀರಿ ತುಳಸಿ ಪಾರ್ಕ್. ಇದು ಒಂದು ಪ್ರಮುಖವಾದಂತಹ ಪಾರ್ಕ್. ಸದ್ಯಕ್ಕೆ ರಾಮ್ ಕಥಾ ಕುಂಜ್, ರಾಮನ ಕಥೆಗಳಿಗೆ ಸಂಬಂಧಪಟ್ಟಂತಹ ಇದು ಕಾರ್ಯಕ್ರಮಗಳನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನು ಆಗ್ಲೇ ಹೇಳ್ತಿದ್ದೆ, ಕಟ್ಟಡಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದೆ. ಬಹಳಷ್ಟು ಅಂದವಾಗಿ ವಿನ್ಯಾಸವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಎಲ್ಲಾ ಬಿಲ್ಡಿಂಗ್ಗಳಿಗೂ ಕೂಡ ಒಂದೇ ರೀತಿಯಾದಂತಹ ಡಿಸೈನ್ ನೋಡಿ. ಅಯೋಧ್ಯೆ ಹೇಗ್ ಕಾಣ್ತಾ ಇದೆ, ಎಲ್ಲ ಕಡೆಯೂ ಕೂಡ ಜನಸಂದಣಿ ಜನಸಂದಣಿ ಜನಸಂದಣಿ. ಇದಿಷ್ಟು ಅಯೋಧ್ಯೆಯ ಒಂದು ಚಿತ್ರಣ. ಆರಂಭದಿಂದ ಹಿಡಿದು ರಾಮ ಮಂದಿರ ತಲುಪೋವರೆಗೂ ಕೂಡ ನಾವು ಹೇಗ್ ಬರಬೇಕು, ರಾಮ ಮಂದಿರ ಹೇಗೆ ಬದಲಾಗಿದೆ, ಜನ ಏನಂತಾರೆ ಅನ್ನುವಂಥದ್ದನ್ನ ಎಲ್ಲವನ್ನ ಕೂಡ ನೀವು ನೋಡಿದ್ರಿ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.